ರಾಜಣ್ಣ ರಾಜೀನಾಮೆಯೋ ಸಂಪುಟದಿಂದ ಉಚ್ಚಾಟನೆಯೋ? ಸಿದ್ದರಾಮಯ್ಯ ಸಂಪುಟದಿಂದ ಕೆಎನ್ ರಾಜಣ್ಣ ಉಚ್ಚಾಟನೆ ಆಯ್ತಾ? ಹಾಗಾದ್ರೆ ರಾಹುಲ್ ಗಾಂಧಿ ಕೋಪಾಗ್ನಿಗೆ ತುತ್ತಾದ್ರ ಕೆಎನ್ ರಾಜಣ್ಣ. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ತೆರಳಿದ ಕೆಎನ್ ರಾಜಣ್ಣ. ವಿಧಾನಸೌಧದಲ್ಲಿ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣ ರಾಜೀನಾಮೆಯೋ ಅಥವಾ ಸಂಪುಟದಿಂದ ಉಚ್ಚಾಟನೆ ಮಾಡಲಾಯ್ತಾ? ಸಿದ್ದರಾಮಯ್ಯ ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ಉಚ್ಚಾಟನೆ ಮಾಡಲಾಯ್ತಾ? ಹಾಗಾದ್ರೆ ರಾಹುಲ್ ಗಾಂಧಿ ಕೋಪಾಗ್ನಿಗೆ ತುತ್ತಾದ್ರ ಕೆಎನ್ ರಾಜಣ್ಣ. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಈಗ ಕೆಎನ್ ರಾಜಣ್ಣ ಅವರು ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ರಾಜಣ್ಣ ರಾಜೀನಾಮೆಯೋ ಸಂಪುಟದಿಂದ ಉಚ್ಚಾಟನೆಯೋ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗ ಸ್ವತಃ ಈ ಹೇಳಿಕೆ ಕೊಟ್ಟ ನಂತರ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಮಾತನಾಡಿದಾಗ ನಂಗೇನು ಗೊತ್ತಿಲ್ಲಪ್ಪ, ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ನನಗ್ ಗೊತ್ತಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರಂತೆ ಕೆಎನ್ ರಾಜಣ್ಣ ಅವರಿಗೆ. ಅದಾದ ನಂತರ ಸ್ವಯಂ ಪ್ರೇರಿತವಾಗಿ ಕೆಎನ್ ರಾಜಣ್ಣ ರಾಜೀನಾಮೆಯನ್ನ ಕೊಟ್ರ ಅಥವಾ ರಾಹುಲ್ ಗಾಂಧಿ ಅವರ ಕೋಪಕ್ಕೆ ಗುರಿಯಾದ್ರ ಕೆಎನ್ ರಾಜಣ್ಣ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಜಸ್ಟ್ ಇಮ್ಯಾಜಿನ್, ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದೇ ಹೋರಾಟದ ವಿರುದ್ಧವಾಗಿ ಅವರದ್ದೇ ಪಕ್ಷದ ಒಬ್ಬ ನಾಯಕ ಮಾತಾಡಿದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಕೋಪ ಬರ್ದೇ ಇರುತ್ತಾ? ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಎಡಿಟರ್ ಸತೀಶ್ ಅಂಜನಪ್ಪ. ಸತೀಶ್, ಈ ಎಲ್ಲಾ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ರೆ ನಿಮಗೇನ್ ಅನ್ನಿಸ್ತಾ ಇದೆ? ಇದು ಉಚ್ಚಾಟನೆ ಮಾಡಿದಂಗೆ ಕಾಣಿಸ್ತಾ ಇದೆಯಾ ಅಥವಾ ಸ್ವತಃ ಅವರೇ ರಾಜೀನಾಮೆ ಕೊಟ್ಟಂಗೆ ಕಾಣಿಸ್ತಾ ಇದೆಯಾ? ರಾಮ, ಈಗಿನ ಒಂದು ಡೆವಲಪ್ಮೆಂಟ್ಸ್, ಈಗ ವಿಧಾನಸೌಧಕ್ಕೆ ಬಂದಿದ್ದಾರೆ ರಾಜಣ್ಣ ಅವರು. ಬಟ್ ಅವರ ಒಂದು ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ರಾಜೀನಾಮೆ ಉಚ್ಚಾಟನೆ ಎರಡರಲ್ಲೂ ಕೂಡ ಒಂದು ರೀತಿ ಅಂದರೆ ಇದರ ಎಫೆಕ್ಟ್ ಎಷ್ಟು ಮಟ್ಟಕ್ಕೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿಯ ಕೋಪಕ್ಕೆ ರಾಜಣ್ಣ ತುತ್ತಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬರೀ ರಾಜೀನಾಮೆ ಸಾಕಾಗಲ್ಲ, ಅವ್ರು ರಾಜೀನಾಮೆ ಕೊಡ್ಲಿ ಬಿಡ್ಲಿ, ಡೋಂಟ್ ಕೇರ್, ಬಟ್ ಅವರು ಸಂಪುಟದಲ್ಲಿ ಇರಬಾರ್ದು ಅನ್ನೋ ರೀತಿಯಾಗಿ ವಾರ್ನ್ ಮಾಡದಂತೆ ಕಾಣಿಸ್ತಾ ಇದೆ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ಗೆ. ಬಹುಶಃ ಸಿದ್ದರಾಮಯ್ಯನವರು ಕೂಡ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಈ ರೀತಿಯಾಗಿ ದೊಡ್ಡ ಮಟ್ಟದ ಒಂದು ಸೆನ್ಸೇಷನ್ ಆಗ್ಬಿಡುತ್ತೆ, ವಿವಾದ ಆಗ್ಬಿಡುತ್ತೆ, ಅವರ ತಲೆದಂಡಕ್ಕೂ ಕೂಡ ಕಾರಣ ಆಗುತ್ತೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಈಗ ಬಂದ ಬ್ರೇಕಿಂಗ್ ನಾವು ಈಗಾಗಲೇ ಬ್ರೇಕಿಂಗ್ ನ್ಯೂಸ್ ನೋಡಿದ್ರಿ. ರಾಜಣ್ಣ ಅವರು ವಿಧಾನಸಭೆಗೆ ಬಂದು ಹೇಳಿದ್ರು, ನಾನು ಸಿದ್ದರಾಮಯ್ಯನನ್ನು ಭೇಟಿಯಾಗಿ ನಾವು ಮಾತುಕತೆಯನ್ನು ಅಂದರೆ ನಿಮ್ಮ ಜೊತೆ ಮಾತಾಡ್ತೀನಿ ಮಾಧ್ಯಮಗಳ ಜೊತೆ ಅಂತ. ಅಂದರೆ ಈಗ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದಾರೆ, ಅವರು ಸಿದ್ದರಾಮಯ್ಯ ಜೊತೆ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಇವರೇ ರಾಜೀನಾಮೆ ಕೊಡ್ತಾ ಇದ್ದಾರಾ ಅಥವಾ ಸಿದ್ದರಾಮಯ್ಯನವರು ಸಂಪುಟದಿಂದ ಇವ್ರನ್ನ ಉಚ್ಚಾಟನೆ ಮಾಡ್ತಿದ್ದಾರೆ ಅನ್ನೋದು ಒಂದು ಸಸ್ಪೆನ್ಸ್ ಆಗ್ತಾ ಇದೆ. ಒಂದು ವೇಳೆ ಸಂಪುಟದಿಂದ ಉಚ್ಚಾಟನೆ ಮಾಡಿದ್ದೇ ಆದರೆ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಈ ಬಹುದೊಡ್ಡ ಈ ರಾಜ್ಯದಲ್ಲೇ ಅಲ್ಲ ಇಡೀ ದೇಶದಲ್ಲಿ ರಾಜಕೀಯ ಸಂಚಲನ ಅಂತ ಹೇಳ್ಬೋದು. ಒಬ್ಬ ಸಚಿವ ಒಂದು ಹೇಳಿಕೆಯಿಂದ ತನ್ನ ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರೆ, ಸಚಿವ ಸಂಪುಟದಿಂದ ಉಚ್ಚಾಟನೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಬಹುದೊಡ್ಡ ಅವಮಾನ ಮತ್ತೊಂದಿಲ್ಲ. ರಾಜಣ್ಣ ಅವರು ಈ ಒಂದು ಹೇಳಿಕೆ ಏನಿದೆ ನಾವು ಆಗಲೇ ನೋಡಿದ್ರಿ. ಈಗ ಇಡೀ ದೇಶಾದ್ಯಂತ ಇವತ್ತಂತೂ ಕೂಡ ದೊಡ್ಡ ಮಟ್ಟದ ಚರ್ಚೆ ರಾಷ್ಟ್ರಾದ್ಯಂತ. ಬಹುಶಃ ಇವತ್ತೇ ಈ ಒಂದು ನಿರ್ಧಾರ ಆಗಿರಬಹುದು ಅನ್ನೋ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಯಾಕಂದರೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ನ ಬಹುದೊಡ್ಡ ನಾಯಕರು, ಜೊತೆಗೆ ಕಾಂಗ್ರೆಸ್ ಪಕ್ಷದ ಇಂಡಿಯಾ ಮೈತ್ರಿಕೂಟದ 25 ಪಕ್ಷಗಳು ಒಟ್ಟಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಸೊ ಅಲ್ಲೇ ಬಹುಶಃ ಈ ನಿರ್ಧಾರ ಆಗಿದೆ ಅನ್ನೋ ಒಂದು ಇನ್ಸೈಡ್ ಮಾಹಿತಿ ಬರ್ತಾ ಇದೆ. ಅಲ್ಲಿಂದನೇ ನೇರವಾಗಿ ಸಿದ್ದರಾಮಯ್ಯನವರಿಗೆ ಸೂಚನೆ ಕೊಟ್ಟಿದ್ದಾರೆ, ರಾಜೀನಾಮೆನ ಪಡೆದುಕೊಳ್ಳಿ. ಅವ್ರು ರಾಜೀನಾಮೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನೀವಂತೂ ಉಚ್ಚಾಟನೆ ಮಾಡಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ, ಒಂದು ವಾರ್ನನ್ನ ಮಾಡಿದ್ದಾರೆ ಅನ್ನೋ ಒಂದು ಇನ್ಸೈಡ್ ಮಾಹಿತಿ ಬರ್ತಾ ಇದೆ. ಅದರ ಒಂದು ಎಫೆಕ್ಟ್ ಇವತ್ತು ರಾಜಣ್ಣ ನೋಡ್ತಾ ಇದ್ದೀವಿ. ರಾಮ್, ಸತೀಶ್, ಈಗ ಇಂಡಿಯಾ ಒಕ್ಕೂಟದ ಎಲ್ಲಾ ಪಕ್ಷಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ಈ ರಾಜಣ್ಣ ಅವರ ಹೇಳಿಕೆಯನ್ನ ವಿಪಕ್ಷಗಳು ಅಥವಾ ಬಿಜೆಪಿ ಮತ್ತು ಬಿಜೆಪಿಯ ಏನು ಪಕ್ಷಗಳೇನಿದಾವಲ್ಲ, ದೋಸ್ತಿ ಪಕ್ಷಗಳು ಯಾವ ರೀತಿಯಾಗಿ ಬಳಸಿಕೊಳ್ಳಬಹುದು ಅಂತ ಈಗ ರಾಮ, ಒಂದು ವಿಚಾರ, ಈ ವಿಚಾರದಲ್ಲಿ ಮತ ಕಳವು ವಿಚಾರದಲ್ಲಿ ಒಂದು ರೀತಿ ಬಿಜೆಪಿಯವರಿಗೂ ಕೂಡ ಗೊಂದಲ ಇತ್ತು. ರಾಹುಲ್ ಗಾಂಧಿ ಈ ರೀತಿಯ ಅಲಿಗೇಷನ್ ಮಾಡಬೇಕಾದ್ರೆ, ಆರೋಪ ಮಾಡಬೇಕಾದ್ರೆ ನಮ್ಮ ಸ್ಟ್ಯಾಂಡ್ ಏನು ಅಂತ ಬಹುಶಃ ಬಿಜೆಪಿ ನಾಯಕರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ. ಯಾಕಂದರೆ ಅವ್ರು ಯಾರು ಕೂಡ ಆರಂಭದಲ್ಲಿ ಯಾರು ರಿಯಾಕ್ಟ್ ಮಾಡಿರಲಿಲ್ಲ. ಅದಾದ ನಂತರ ಅದು ಅರವಿಂದ್ ಲಿಂಬಾವಳಿ ಕ್ಷೇತ್ರ, ಅವರ ವೈಫೇನೆ MLA ಆಗಿದ್ದಾರೆ ಈಗ ಮಹದೇವಪುರದಲ್ಲಿ. ಅವರ ಬುಡಕ್ ಬಂದಾಗ ಅರವಿಂದ್ ಲಿಂಬಾವಳಿ ಪ್ರೆಸ್ ಮೀಟ್ ಮಾಡಿದ್ರು. ಅದಾದಮೇಲೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಅರವಿಂದ್ ಲಿಂಬಾವಳಿಯನ್ನ ದೆಹಲಿಗೆ ಕರೆಸ್ಕೊಳ್ಳುವ
ಕೊಡುವಂತಹ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಆದರೆ ರಾಜ್ಯ ಬಿಜೆಪಿಯಲ್ಲಿ ಸಹಜವಾಗಿ ಯಾರು ಕೂಡ ಗಂಭೀರವಾಗಿ ಹೇಳಿಕೆಯನ್ನ ಕೊಟ್ಟಂತಹ ಉದಾಹರಣೆ ಕಾಣಿಸಿಲ್ಲ ನಮಗೆ. ರಾಜಣ್ಣ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟರೂ ಕೂಡ ಅದನ್ನ ಸೀರಿಯಸ್ ಆಗಿ ಇವರು ತಗೊಳ್ಳಿಲ್ಲ. ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಹೋರಾಟ ರೂಪುಗೊಳ್ಳಿಲ್ಲ. ಆದರೆ ಇವತ್ತಿನ ಈ ಒಂದು ತಲೆದಂಡ ಏನಿದೆ, ಈ ತಲೆದಂಡ ಆದ ಬಳಿಕ ಬಹುಶಃ ಬಿಜೆಪಿ ನಾಯಕರು ಮತ್ತಷ್ಟು ಮಾತುಕತೆಯನ್ನು ಅಥವಾ ಹೇಳಿಕೆಗಳನ್ನ ಕೊಡಬಹುದು, ಒಂದು ರೀತಿ ಅಸ್ತ್ರ ಮಾಡ್ಕೊಳ್ಬಹುದು. JDS ಕೂಡ ಒಂದು ರೀತಿ ಸೈಲೆಂಟ್ ಆಗಿತ್ತು ಈ ವಿಚಾರದಲ್ಲಿ, ಏನು ತಮ್ಮ ಒಂದು ಸ್ಟ್ಯಾಂಡ್ ಅನ್ನ ತೋರಿಸ್ಕೊಳ್ತಾ ಇರಲಿಲ್ಲ.